ಹಾಯ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಕನ್ನಡ ವ್ಲಾಗ್ಸ್. ಇವತ್ತಿನ ನಮ್ಮ ವ್ಲಾಗ್ ಅಲ್ಲಿ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ ಅನ್ನ ಮಾಡ್ತಾ ಇದ್ದೀವಿ. ಇವತ್ತು ನಾವು ಮಾರತಳ್ಳಿ ಜೆವಿ ಗೋಲ್ಡ್ಸ್ ಅಲ್ಲಿ ಇದೀವಿ. ರೈಟ್ ಅಪೋಸಿಟ್ ಟು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಅಪೋಸಿಟ್ ಅಲ್ಲೇ ಇದೀವಿ. ಸೊ ಇಲ್ಲಿ ಮಾರತಳ್ಳಿ ಬಸ್ ಸ್ಟಾಪ್ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಅಪೋಸಿಟ್ ಅಲ್ಲೇ ಇದೆ. ಜೆಬಿ ಗೋಲ್ಡ್ಸ್ ಮಾರತಳ್ಳಿ. ಮೊದಲನೇದಾಗಿ ಫಸ್ಟ್ ನಮ್ಮ ಜ್ಯುವೆಲರಿ ಶಾಪ್ ನ ರಶ್ಮಿ ಅವರಾದಂತ ರಶ್ಮಿ ಅವ್ರನ್ನ ಮಾತಾಡ್ಸೋಣ. ರಶ್ಮಿ ಅವರೇ, ನಿಮ್ಮ ಹತ್ರ ಯಾಕೆ ನಮ್ಮ ವ್ಯೂವರ್ಸ್ ಎಲ್ಲ ನಿಮ್ಮ ಹತ್ರ ಗೋಲ್ಡ್ ಪರ್ಚೇಸಿಂಗ್ ಗೋಸ್ಕರ ಬರಬೇಕು? ಏನ್ ನಿಮ್ಮ ಹತ್ರ ಸ್ಪೆಷಾಲಿಟಿ? ಇಲ್ಲಿ ಸ್ಪೆಷಲ್ ಏನು ಅಂತ ಹೇಳಿದ್ರೆ ಎಲ್ಲ ಲೈಟ್ ವೇಟ್. ನಿಮ್ಗೆ ಎಷ್ಟು ಗ್ರಾಮ್ಸ್ ಇಂದ ಬೇಕು ಅಂತ ಹೇಳಿದ್ರೆ ಅಷ್ಟು ಗ್ರಾಮ್ಸ್ ಇಂದ ಸಿಗುತ್ತೆ. ಸ್ಟಾರ್ಟಿಂಗು ಎಷ್ಟು ಗ್ರಾಮ್ಸ್ ಇಂದ ಸಿಗುತ್ತೆ? ಸ್ಟಾರ್ಟಿಂಗ್ ನಮ್ಮಲ್ಲಿ ಚೈನ್ ಎಲ್ಲ 2 ಗ್ರಾಮ್ಸ್ ಇಂದ ಸ್ಟಾರ್ಟಿಂಗ್ ಇದೆ. ಸೊ ನೆಕ್ ಚೈನ್ಸ್ ಎಲ್ಲ 2 ಗ್ರಾಮ್ಸ್ ಇಂದ ಇದೆ, ತೋರಿಸಬಹುದಾ? ಇದೆಲ್ಲ 2 ಗ್ರಾಮ್ಸ್ ಇಂದ ಸ್ಟಾರ್ಟಿಂಗ್ ಇದೆ ನೋಡಿ. 2 ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಎಲ್ಲ BSI ಹಾಲ್ಮಾರ್ಕ್ HUID ಪ್ರಾಡಕ್ಟ್ಸ್ ಗಳದೆಲ್ಲ. ಸೊ HUID ಬಂದಿರುತ್ತೆ, BSI ಹಾಲ್ಮಾರ್ಕ್ ಇರುತ್ತೆ. ಯಾವುದೇ ರೀತಿ ಬ್ರಾಂಡೆಡ್ ಜ್ಯುವೆಲರ್ಸ್ ಅಲ್ಲಿ ಯಾವ ತರ ಎಲ್ಲ ಕ್ವಾಲಿಟಿ ಇದೆ ಎಲ್ಲ ತರ ಬರುತ್ತೆ. ಸೊ ನೆಕ್ ಚೈನ್ಸ್ 2 ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಸ್ಟಡ್ಸ್ ರಿಂಗ್ಸ್ ಎಲ್ಲ 1/2 ಗ್ರಾಮ್ ಇಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಹೌದು. ಇನ್ನು ನೆಕ್ ಡಿಸೈನ್ಸ್ ಎಲ್ಲ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ? ನಮ್ಮಲ್ಲಿ 5 ಗ್ರಾಮ್ಸ್ ಇಂದ ಸ್ಟಾರ್ಟಿಂಗ್ ಇದೆ. ನೆಕ್ಲೆಸ್ ಡಿಸೈನ್ಸ್ ಎಲ್ಲ ಜಸ್ಟ್ 5 ಗ್ರಾಮ್ಸ್ ಗೆ ಸ್ಟಾರ್ಟ್ ಆಗ್ತಾ ಇದೆ. ಇದು 4 ಗ್ರಾಮ್. ಫಿನಿಶಿಂಗ್ ತುಂಬಾ ಡೀಟೇಲಿಂಗ್ ಆಗಿರುತ್ತೆ, ತುಂಬಾ ಬ್ಯೂಟಿಫುಲ್ ಫಿನಿಶಿಂಗ್ ಕೊಟ್ಟಿರ್ತಾರೆ. ಡಿಸೈನ್ಸ್ ಅಷ್ಟೇ, ಮತ್ತೆ ಕಸ್ಟಮೈಸೇಷನ್ ಕೂಡ ಮಾಡ್ಕೊಡ್ತಾರೆ. ಕಸ್ಟಮೈಸೇಷನ್ ಮಾಡ್ಕೊಡ್ತಾರೆ. ಇದು 4 ಗ್ರಾಮ್ಸ್ ಇದೆ. ಒಂದು 10 to 12 ಡೇಸ್. ಸೊ ಈ ತರ. ಮತ್ತೆ ಎಷ್ಟು ವರ್ಷದಿಂದ ಇದೆ ಸರ್ ನಮ್ಮ ಶಾಪ್ ಇಲ್ಲಿ? ಎಷ್ಟು ವರ್ಷ ಅಂದ್ರೆ ನಾವು ಹೋಲ್ಸೇಲ್ ಅಲ್ಲಿ ತುಂಬಾ ವರ್ಷ 20 ಇಯರ್ಸ್ ಅಲ್ಲಿ ಇದೀವಿ. ಈಗ ರಿಟೇಲ್ ಅಲ್ಲಿ ಬಂದು 4 ಇಯರ್ಸ್ ಆಗ್ತಾ ಇದೆ, ಕಂಪ್ಲೀಟ್ ಆಗಿದೆ, ನಡೀತಾ ಇದೆ. ಮಾರತಳ್ಳಿಯಲ್ಲಿ ಸ್ಟಾರ್ಟ್ ಮಾಡಿ 4 ಇಯರ್ಸ್ ಕಂಪ್ಲೀಟ್ ಆಗಿದೆ ನಮ್ದು. ಮತ್ತೆ ನಮ್ಮಲ್ಲಿ ನೋಡಿದ್ರೆ ಆರ್ಡರ್ ಮೇಲೆ ನಿಮಗೆ ವೆರಿ ಕ್ವಿಕ್ ಡೆಲಿವರಿ ನಿಮ್ಗೆ ಸಿಗುತ್ತೆ. ಸೊ ಯಾವುದೇ ಪ್ರಾಡಕ್ಟ್ ಗಳು ನೀವು ಬ್ರಾಂಡೆಡ್ ಅಲ್ಲಿ ನೋಡಿ ಮಾಡ್ಬೇಕು ಅಂದ್ರೆ ನಮ್ಮ ಜೆಬಿ ಗೋಲ್ಡ್ ಬಂದ್ರೆ ನಮ್ಮಲ್ಲಿ ನೋಡಿದ್ರೆ ಮಿನಿಮಮ್ ಡೇಸ್. ಬಾಕಿ ಎಲ್ಲ ಬ್ರಾಂಡೆಡ್ ಜ್ಯುವೆಲರಿ 30-40 ಡೇಸ್ ಇರೋದು, ನಾವು ಬರೀ ಓನ್ಲಿ 10 ಡೇಸ್ ಅಲ್ಲಿ ಮಾಡಿಕೊಡ್ತೀವಿ. 10 to 12 ಡೇಸ್. 10 to 12 ಡೇಸ್. ಸೊ ಇದೇ ಏಪ್ರಿಲ್ 30ಗೆ ಅಕ್ಷಯ ತೃತೀಯ ಇದೆ, ಸ್ಪೆಷಲ್ ಇದೆ. ಅಕ್ಷಯ ತೃತೀಯ ದಿವಸ ಚಿನ್ನ ಬೆಳ್ಳಿ ತಗೊಂಡ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಿರ್ತಾರೆ. ಹಾಗೆ ಅಕ್ಷಯ ತೃತೀಯಗೆ ಏನಾದ್ರು ನಿಮ್ ಕಡೆಯಿಂದ ಏನಾದ್ರು ಆಫರ್ಸ್ ಹತ್ರ ಏನಾದ್ರು ಇದೆ? ನಮ್ ಕಡೆಯಿಂದ ಆಫರ್ಸ್ ಅಂದ್ರೆ ಮೇಕಿಂಗ್ ಚಾರ್ಜ್ ಅಲ್ಲಿ 20% ರಿಡಕ್ಷನ್ ಇದೆ ನಮ್ಮಲ್ಲಿ. ಬಾಕಿ ಕಂಪೇರ್ ಮಾಡುವಾಗ ನಮ್ಮಲ್ಲಿ ಆಲ್ರೆಡಿ ಕಡಿಮೆ, ಅದರಿಂದ 20%. ಸೊ ಕಂಪ್ಯಾರಿಟಿವ್ಲಿ ಬೇರೆ ಕಡೆ ನಾವು ಎಲ್ಲಾ ದೊಡ್ಡ ದೊಡ್ಡ ಶೋರೂಮ್ ಗಳಿಗೆ ನೋಡೋದಕ್ಕಿಂತ ನಮ್ಮ ಜೆಬಿ ಗೋಲ್ಡ್ಸ್ ಅಲ್ಲಿ ತುಂಬಾನೇ ಕಡಿಮೆ ಇರುತ್ತೆ ಪರ್ಸೆಂಟೇಜ್ ಯಾವಾಗ್ಲೂ. ಸೊ ಅದ್ರಲ್ಲೂ 20% ಡಿಡಕ್ಷನ್ ಮಾಡಿ ಕೊಡ್ತಾರೆ ನಾಳೆಗೆ, ಅಂದ್ರೆ ಅಕ್ಷಯ ತೃತೀಯಗೋಸ್ಕರ. ಸೊ ಯಾರಾದ್ರೂ ತಗೊಳ್ಳೋರು ಇದ್ರೆ ಖಂಡಿತವಾಗ್ಲೂ ಬಂದು ಪರ್ಚೇಸ್ ಮಾಡಬಹುದು. ಹಾಗೆ ಇವ್ರ ಹತ್ರ ಇನ್ನೂ ತುಂಬಾ ಡಿಸೈನ್ಸ್ ಕಲೆಕ್ಷನ್ಸ್ ತುಂಬಾನೇ ಚೆನ್ನಾಗಿದೆ. ಸೊ ನೆಕ್ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಈಗ ಹಿಯರಿಂಗ್ ಕಲೆಕ್ಷನ್ಸ್ ನ ನೋಡೋಣ. ಇದೆಲ್ಲ 7 ಗ್ರಾಮ್ಸ್. 7 ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಇಲ್ಲ ಆಂಟಿಕ್ ಇಯರಿಂಗ್ಸ್ ಇದು ಸ್ಟಾರ್ಟ್ ಫ್ರಮ್ 7 ಗ್ರಾಮ್ಸ್. ಹಾಗೆ ಯಾವ ರೀತಿ ಕಸ್ಟಮೈಸೇಷನ್ ಬೇಕಾದ್ರೂ ಮಾಡ್ಕೊಡ್ತಾರೆ ಅಲ್ವಾ ಸರ್? ಅದೇ ಈಗ ಗೋಲ್ಡ್ಸ್ ಅಲ್ಲಿ ಏನು ಟೆಂಪಲ್ ಜ್ಯುವೆಲರ್ಸ್ ಆಗ್ಲಿ, ಆಂಟಿಕ್ ಜ್ಯುವೆಲರ್ಸ್ ಆಗ್ಲಿ, ಯಾವುದೇ ಜ್ಯುವೆಲರ್ಸ್ ಆದ್ರೂ 10 to 12 ಡೇಸ್ ಅಲ್ಲಿ ನಾವು ಬೇಗವಾಗಿ ಮಾಡ್ಕೊಡ್ತೀವಿ. 4-5 ಡೇಸ್ ಅಲ್ಲಿ ಮಾಡ್ಕೊಡ್ತೀರಾ? ಇದು ಕಸ್ಟಮರ್ದು ಕಸ್ಟಮೈಸ್ ಮಾಡಿಸಿರೋದು. ಇದು ಒಂದು ಕಸ್ಟಮರ್ ಕಸ್ಟಮೈಸೇಷನ್ ಮಾಡಿಸ್ಕೊಂಡಿರುವಂತ ಜ್ಯುವೆಲರಿ ಇದು.
ಅವ್ರಿಗೆ ಯಾವ ತರ ಬೇಕೋ ಆ ತರ ಹೇಳಿ ಕಸ್ಟಮೈಸೇಷನ್ ಮಾಡಿಸ್ಕೊಂಡಿದ್ದಾರೆ. ಅದು ಅಷ್ಟೇ. ಹಾಗೆ ನೀವು ಯಾವುದೇ ರೀತಿ ಫೋಟೋಸ್ ವಿಡಿಯೋಸ್ ತಗೊಂಡ್ ಬಂದು ತೋರಿಸಿ ಕಸ್ಟಮೈಸೇಷನ್ ಮಾಡಿಸ್ಕೊಬೋದು, 100% ಮಾಡಿಸ್ಕೊಡ್ತಾರೆ. 20 ಗ್ರಾಮ್ಸ್ ಅಲ್ಲಿ ಇದು ಕಸ್ಟಮೈಸ್ ಮಾಡಿಸಿರೋದು ನೋಡಿ. ಇದು ಜಸ್ಟ್ 20 ಗ್ರಾಮ್ಸ್ ಅಲ್ಲಿ ಕಸ್ಟಮರ್ಗೋಸ್ಕರ ಕಸ್ಟಮೈಸೇಷನ್ ಮಾಡಿಸಿ ಇಟ್ಟಿರುವಂತದ್ದು. ಇದು ಸ್ಕೀಮ್ ಅಲ್ಲಿ ಮಾಡಿಸಿರೋದು. ಹಾ, ಇಲ್ಲಿ ಸ್ಕೀಮ್ಸ್ ಅವೈಲೇಬಲ್ಸ್ ಇದೆ. ಹಾಗೆ ಇಲ್ಲಿ ಸ್ಕೀಮ್ ಬಂದ್ಬಿಟ್ಟು ತುಂಬಾನೇ ಸ್ಪೆಷಲ್ ಅಂತ ಹೇಳ್ಬೋದು. ಸ್ಕೀಮ್ ಅಲ್ಲಿ ಈಗ ಬೇರೆ ಕಡೆ ಅಂದ್ರೆ ನಾವು 1000 ರುಪೀಸ್ ಇಂದ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಕೊನೆ ತನಕ 1000 ರುಪೀಸ್ ಅನ್ನೇ ಪೇ ಮಾಡ್ಬೇಕಾಗತ್ತೆ. ಇಲ್ಲಿ ಹಾಗಿಲ್ಲ, ನಿಮ್ಮ ಹತ್ರ ಎಷ್ಟು ಇದ್ರೆ ಅಷ್ಟರಲ್ಲಿ ಸ್ಟಾರ್ಟ್ ಮಾಡ್ಬೋದು. ಹಾಗೆ ನಿಮ್ಗೆ ಈ ಮಂತ್ ನಾವು 1000 ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ, ನೆಕ್ಸ್ಟ್ ಮಂತ್ ನಮ್ಮ ಹತ್ರ 1000 ರುಪೀಸ್ ಇಲ್ಲ ಅಂದ್ರೆ 500 ರುಪೀಸ್ ಪೇ ಮಾಡ್ಬೋದು. ಅಥವಾ ನಿಮ್ಮ ಹತ್ರ ಇನ್ನೂ ಜಾಸ್ತಿ ಇತ್ತು, 2000 ಇತ್ತು, 3000 ಇತ್ತು, ಅಷ್ಟನ್ನು ನಾವು ಪೇ ಮಾಡಕ್ ಆಗತ್ತೆ ಅಂದ್ರೆ ಅಷ್ಟು ನೀವು ಪೇ ಮಾಡ್ಬೋದು. ನೀವು ಎಷ್ಟು ಆಗುತ್ತೋ ಮಂತ್ಲಿ ಅಷ್ಟನ್ನ ಪೇ ಮಾಡಿ ಮಾಡ್ಬೋದು. ಇದು ಎಷ್ಟು ತಿಂಗಳ ಸ್ಕೀಮ್ ಮೇಡಮ್? 11 ಮಂತ್ಸ್ ಸ್ಕೀಮ್ ಆಗಿರುತ್ತೆ. ಸೊ 11 ಮಂತ್ಸ್ ಅಲ್ಲಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟನ್ನ ಪೇ ಮಾಡಿ ಅದು ಆ ಅಮೌಂಟ್ ಗೆ ನಿಮ್ಗೆ ಎಷ್ಟು ಗೋಲ್ಡ್ ಬರುತ್ತೋ ಅಷ್ಟನ್ನ ತಗೊಳ್ಬೋದು. ಮೇಕಿಂಗ್ ಚಾರ್ಜಸ್ ಝೀರೋ. ಅದು ನೀವು ಸ್ಕೀಮ್ ಅಲ್ಲಿ ತಗೊಂಡಾಗ ಮೇಕಿಂಗ್ ಚಾರ್ಜಸ್ ಝೀರೋ ಬರುತ್ತೆ. ಓನ್ಲಿ GST ನ ಪೇ ಮಾಡ್ಬೇಕಾಗುತ್ತೆ. ಬರೀ GST 3% GST ಪೇ ಮಾಡ್ಬೇಕಾಗುತ್ತೆ. ಅಷ್ಟು ತಗ್ಗಿಲ್ಲ. ಸಾಕಷ್ಟು ಕಲೆಕ್ಷನ್ಸ್ ಇದೆ ಇವ್ರ ಹತ್ರ. ಬ್ಲಾಕ್ ಬೀಟ್ ಬ್ರೇಸ್ಲೆಟ್ಸ್ ಇದೆ. ಹಾಗೆ ತುಂಬಾನೇ ಗೋಲ್ಡ್ ಅಲ್ಲೂ ಸಹ ತುಂಬಾ ಲೈಟ್ ವೆಯ್ಟ್ ಬ್ರೇಸ್ಲೆಟ್ಸ್ ಇದೆ. 2 ಗ್ರಾಮ್ಸ್ ಇಂದ ಬ್ರೇಸ್ಲೆಟ್ ಸ್ಟಾರ್ಟ್ ಆಗುತ್ತೆ. ಚಿಕ್ಕ ಮಕ್ಳಿಗೆಲ್ಲ 1 ಗ್ರಾಮ್ ಇಂದಾನೇ ಬ್ರೇಸ್ಲೆಟ್ಸ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಹಿಯರಿಂಗ್ಸ್, ಬ್ಯಾಂಗಲ್ಸ್ ಎಲ್ಲ ಎಷ್ಟು ಗ್ರಾಮ್ಸ್ ಇಂದ ಸ್ಟಾರ್ಟಿಂಗ್ ಇದೆ? ಸ್ಟಾರ್ಟಿಂಗ್ ನಮ್ಮಲ್ಲಿ ಎಲ್ಲ ಮೀಡಿಯಂ ವೆಯ್ಟ್ ಅಲ್ಲೇ ಇದೆ. ಇಲ್ಲ, ಇದೆಲ್ಲ 20 ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ 24 ಗ್ರಾಮ್ಸ್. ಆಂಟಿಕ್ ಬ್ಯಾಂಗಲ್ಸ್ ಎಲ್ಲ ಜಸ್ಟ್ 24 ಗ್ರಾಮ್ಸ್ ಇಂದಾನೇ ಸ್ಟಾರ್ಟ್ ಆಗುತ್ತೆ. ಇದು 18 ಗ್ರಾಮ್ಸ್ ಇದೆ. ಇದು ಆಂಟಿಕ್ ಬ್ಯಾಂಗಲ್ಸ್. ಇದೆಲ್ಲ ಜಸ್ಟ್ 24 ಗ್ರಾಮ್ಸ್ ಇಂದಾನೇ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ಬೋದು ಎಷ್ಟು ಡೀಟೇಲಿಂಗ್ ಆಗಿ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಜಸ್ಟ್ 18 ಗ್ರಾಮ್ಸ್ ಅಲ್ಲಿ ಫಿನಿಶ್ ಆಗಿದೆ. ಇದು ಎಷ್ಟು ಚೆನ್ನಾಗಿ ಫಿನಿಶ್ ಆಗಿದೆ ಅಂತ ನೋಡಿ. ಚೆನ್ನಾಗಿದೆ ನೋಡಿ. ಇದು ಮೆನ್ಸ್ ಕಲೆಕ್ಷನ್. ಇದು ಜಸ್ಟ್ 6 ಗ್ರಾಮ್ಸ್ ಅಲ್ಲಿ ಫಿನಿಶ್ ಆಗಿದೆ. ಇದು ನೋಡಿರ್ಬೋದು ನಿಮ್ಗೆ ಜಸ್ಟ್ 4 ಗ್ರಾಮ್ಸ್ ಅಲ್ಲಿ ಫಿನಿಶ್ ಆಗಿದೆ. ತುಂಬಾ ದುಡ್ಡು ಇನ್ವೆಸ್ಟ್ ಮಾಡಕ್ ಆಗಲ್ಲ ಅನ್ನೋಂಥವ್ರು ಆರಾಮ್ಸೆ ಈ ತರದನ್ನ ಪರ್ಚೇಸ್ ಮಾಡ್ಬೋದು. ಇನ್ನು ತುಂಬಾ ಕಲೆಕ್ಷನ್ಸ್ ಇದೆ. ಶಾಪ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದು ಬೇಬೀಸ್ಗೆ 3 ಗ್ರಾಮ್ಸ್ ಅಲ್ಲಿ ನೋಡಿ. ಇದು ಬೇಬೀಸ್ದು ಜಸ್ಟ್ 3 ಗ್ರಾಮ್ಸ್ ಅಲ್ಲಿ ಇದೆ ಪೇರು. ಸೊ 1.5 ಗ್ರಾಮ್ ಈಚ್. ಸೊ 3 ಗ್ರಾಮ್ಸ್ ಅಲ್ಲಿ ಎರಡೂ ಫಿನಿಶ್ ಆಗಿದೆ. ಸೊ ಗಿಫ್ಟಿಂಗ್ ಪರ್ಪಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದು ಚೋಕರು 20 ಗ್ರಾಮ್ಸ್ ಅಲ್ಲಿ ಫಿನಿಶ್ ಆಗಿದೆ. ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಎಲ್ಲ ಫಂಕ್ಷನ್ಸ್ಗೂ ಸೂಟ್ ಆಗುತ್ತೆ. ಸಿಂಗಲ್ ಆಗು ವೇರ್ ಮಾಡ್ಬೋದು. ನಿಮ್ಗೆ ಇನ್ನೂ ಗ್ರ್ಯಾಂಡ್ ಬೇಕು ಅಂದ್ರೆ ಇದ್ರ ಜೊತೆಗೆ ಲಾಂಗ್ ಹಾರಂ ಕೂಡ ನೀವು ವೇರ್ ಮಾಡ್ಕೋಬಹುದು. ಬಟ್ ಹೀಗೆ ನಾವು ಸಿಂಪಲ್ ಫಂಕ್ಷನ್ಸ್ಗೆಲ್ಲ ಹೋಗ್ತೀವಿ ಅಂದ್ರೆ ಸಿಂಗಲ್ ಆಗಿ ವೇರ್ ಮಾಡ್ಕೊಂಡು ಹೋಗ್ಬೋದು. ನೋಡ್ತಾ ಇರ್ಬೋದು ಈ ತರ ಪರ್ಲ್ನ ಕೊಟ್ಟು ಒಳ್ಳೆ ಬ್ಯೂಟಿಫುಲ್ ಆಗಿ ಇದನ್ನ ಫಿನಿಶ್ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ಎಷ್ಟು ಡೀಟೇಲಿಂಗ್ ಆಗಿದೆ ಅಂತ ನೋಡ್ತಾ ಇರ್ಬೋದು ನೀವು ನೋಡಿ. ತುಂಬಾ ಚೆನ್ನಾಗಿದೆ. ಇದು ನೋಡಿ ಹ್ಯಾಂಡ್ ಮೇಡ್ ಬ್ಯಾಂಗಲ್ಸ್.
ತುಂಬಾ ಚೆನ್ನಾಗಿದೆ. ಇದು ಒಂದು ಸೆಟ್, ಇದೊಂದು ಸೆಟ್, ಎರಡೂ 20 ಗ್ರಾಮ್ಸ್ ಅಲ್ಲಿ ಫಿನಿಶ್ ಆಗಿದೆ. ಅಂದ್ರೆ ಎರಡು ಸೇರಿ 40 ಗ್ರಾಮ್ಸ್ 4 ಬ್ಯಾಂಗಲ್ಸ್. ಒಂದೊಂದು ಬ್ಯಾಂಗಲ್ 10 ಗ್ರಾಮ್ಸ್ ಅಲ್ಲಿ ಫಿನಿಶ್ ಆಗಿದೆ. ಇದೆಲ್ಲ ಹ್ಯಾಂಡ್ ಮೇಡ್ ಬ್ಯಾಂಗಲ್ಸ್. ನೋಡಿ ತುಂಬಾ ಡೀಟೇಲಿಂಗ್ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಫಿನಿಶ್ ಆಗಿದೆ ನೋಡಿ. Classic size 28. 6 ಗ್ರಾಮ್ 6 ಗ್ರಾಮ್ ಅಲ್ಲಿ ಯಾವ ಡಿಸೈನ್ ಆದ್ರೂ ಓಕೆ. ಮೋಲ್ಡಿಂಗ್ ಈ ತರ ಅಲ್ಲಿಂದ ಎದ್ದೇಳ್ಬಾರ್ದು, ಅಲ್ಲೇ 12 ಗ್ರಾಮ್ಸ್ ಅಲ್ಲೇ ಫಿನಿಶ್ ಆಗಿದೆ. ಸೊ ಹಾಗೆ ಇದರಲ್ಲಿ ಶಾರ್ಟ್ನು ಇದೆ. ಇದು ಲಾಂಗ್ ಹಾರ ಬರುತ್ತೆ ಇದು. ಸೊ ಲೆಂತ್ ಎಷ್ಟು ಬರುತ್ತೆ? ಲೆಂತ್ ಇದೆ 32 ಇದೆ ಲೆಂತ್. ಇದು ತುಂಬಾ ಲೆಂತ್ ಇದೆ. ಶಾರ್ಟ್ ಬರುತ್ತೆ ಇದು ಬ್ಲಾಕ್ ಬಿಟ್ಸ್ ಅಲ್ಲಿ. ಜಸ್ಟ್ 4.5 ಗ್ರಾಮ್ಸ್ ಅಲ್ಲೇ ಫಿನಿಶ್ ಆಗಿರೋಂಥದ್ದು. ಇದಂಗೆ ಬ್ರೇಸ್ಲೈಟ್ಸು, ಚೈನ್ಸು, ಮಂಗಲಸೂತ್ರ ಚೈನ್ಸು, ಹಾಗೆ ತಾಳಿ ಕೂಡ ಸಿಗುತ್ತೆ ಇಲ್ಲಿ. ತಾಳಿನೂ ಸಹ ಕಡಿಮೆ ವೆಯ್ಟ್ ಅಲ್ಲಿ ಬೇಕು ಅಂದ್ರೆ 1.5 ಗ್ರಾಮ್ಸ್ ಇಂದಾನು ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ 1.5 ಗ್ರಾಮ್ ಇಂದಾನು ಅಪ್ ಟು 5 to 6 ಗ್ರಾಮ್ಸ್ ವರೆಗೂ ಸಿಗುತ್ತೆ. ಎಲ್ಲಾ ರೀತಿ ತಾಳಿನೂ ಸಿಗುತ್ತೆ. ಇನ್ ಕೇಸ್ ಏನಾದ್ರು ಕಸ್ಟಮೈಸ್ ಬೇಕು ಅಂದ್ರೂ ಮಾಡ್ಕೊಡ್ತಾರೆ. ಎಷ್ಟು ಗ್ರಾಮ್ಸ್ ಅಲ್ಲಿ ಬೇಕು ಅಂತ ಹೇಳಿದ್ರು ಅದನ್ನು ಮಾಡ್ಕೊಡ್ತಾರೆ. ರಿಂಗ್ಸು, ಡೈಮಂಡ್ ರಿಂಗ್ಸು, ಗೋಲ್ಡ್ ರಿಂಗ್ಸು ಎಲ್ಲ ಸಿಗುತ್ತೆ. ಮತ್ತೆ ಸಿಲ್ವರ್ ಆರ್ಟಿಕಲ್ಸ್ ನಿಮ್ಗೆ ಸಿಗುತ್ತೆ. ಸಿಲ್ವರ್ ಅಲ್ಲಿ ಏನೇನ್ ಸಿಗುತ್ತೆ ಅಂತ ನೋಡೋಣ. ಇದು ಬೆಳ್ಳಿ ಕಾಲ್ಗೆಜ್ಜೆ. ಕಾಲ್ಗೆಜ್ಜೆಲ್ಲೂ ಸಹ ನಿಮ್ಗೆ ಲೈಟ್ ವೆಯ್ಟ್ ಅಲ್ಲೂ ಸಿಗುತ್ತೆ, ಹಾಗೆ ವೆಯ್ಟ್ ಅಲ್ಲೂ ಸಿಗುತ್ತೆ. ಸೊ ನಿಮ್ಗೆ ಇದು ಸುಮಾರಷ್ಟು ಕಲೆಕ್ಷನ್ಸ್ ಇದೆ. ನಾವೆಲ್ಲಾನು ಕವರ್ ಮಾಡಕ್ ಆಗಲ್ಲ, ಸ್ವಲ್ಪ ಅಷ್ಟೇ ತೋರ್ಸಕ್ ಆಗತ್ತೆ. ಸೊ ನೀವು ಶಾಪ್ ವಿಸಿಟ್ ಮಾಡಿದ್ರಿ ಅಂದ್ರೆ ನಿಮ್ಗೆ ತುಂಬಾ ಕಲೆಕ್ಷನ್ಸ್ ಸಿಗುತ್ತೆ. ನೋಡಿ ಇದೆಲ್ಲ ಲೈಟ್ ವೆಯ್ಟ್ ಅಲ್ಲೇ ಬರುತ್ತೆ. ಹಾಗೆ ಬೆಳ್ಳಿ ದೀಪಗಳು, ಇನ್ನು ಬೆಳ್ಳಿ ಐಟಮ್ಸ್ ಎಲ್ಲ ಪರ್ಪಸ್ಗೆ ನಿಮ್ಗೆ ಗಿಫ್ಟಿಂಗ್ ಪರ್ಪಸ್ಗೋಸ್ಕರ ಆಗ್ಲಿ ಫ್ರೇಮ್ಸ್ ಎಲ್ಲ ಸಿಗುತ್ತೆ. ಫೋಟೋ ಫ್ರೇಮ್ಸ್, ಇದೆಲ್ಲ ಗಿಫ್ಟಿಂಗ್ ಪರ್ಪಸ್ಗೋಸ್ಕರ ಅಂತಾನೆ ಮಾಡ್ಸಿರೋದು. ಫೋಟೋ ಫ್ರೇಮ್ಸು, ಹಾಗೆ ಚಿಕ್ಕ ಚಿಕ್ಕ ದೀಪಗಳು, ಮತ್ತೆ ಇನ್ನು ವಿಗ್ರಹಗಳು, ಇದೆಲ್ಲ ಗಿಫ್ಟಿಂಗ್ ಪರ್ಪಸ್ಗೂ ಚೆನ್ನಾಗಿರತ್ತೆ. ಆಮೇಲೆ ಮನೇಲಿ ಯೂಸ್ ಮಾಡೋದಕ್ಕೂ ಚೆನ್ನಾಗಿರತ್ತೆ. ನಾವು ದೇವ್ರ ರೂಮಲ್ಲಿ ಇಟ್ಕೊಳಕ್ಕೆ ಲೈಟ್ ವೆಯ್ಟ್ ಇದೆ. ಮತ್ತೆ ಇಲ್ಲಿ ಗೋಲ್ಡ್ ಪ್ಯೂರಿಟಿನೂ ಚೆಕ್ ಮಾಡ್ತಾರೆ. ಮತ್ತೆ ಇನ್ನು ಏನೇನೆಲ್ಲ ವರ್ಕ್ ಮಾಡ್ತಾರೆ. ಓಲ್ಡ್ ಗೋಲ್ಡ್ ಏನಾದ್ರು ಎಕ್ಸ್ಚೇಂಜ್ ಇದ್ರೆ ಎಕ್ಸ್ಚೇಂಜು ಇದೆ. ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಅಂತ ಹೇಳಿದ್ರೆ ನಿಮ್ಗೆ ಪ್ರೆಸೆಂಟ್ ಇವಾಗ ಎಕ್ಸ್ಚೇಂಜ್ಗೆ ಇವತ್ತು ಏನ್ ರೇಟ್ ಇದೆ ಅದೇ ರೇಟ್ ಅಲ್ಲಿ ಎಕ್ಸ್ಚೇಂಜು ಇರುತ್ತೆ. ಪ್ಯೂರಿಟಿ ಮೇಲೆ ಪ್ಯೂರಿಟಿ ಚೆಕ್ ಮಾಡ್ತೀವಿ. ಫಸ್ಟ್ ಪ್ಯೂರಿಟಿ ಚೆಕ್ ಮಾಡಿ ಅದು 916 ಆದ್ರೆ ಇವತ್ತದ ರೇಟ್ ಅಲ್ಲೇ ಕೊಡ್ತೀವಿ. ಸೊ ಅಂದ್ರೆ ನಿಮ್ಮ ಗೋಲ್ಡ್ ಪ್ಯೂರಿಟಿ ಏನಿರುತ್ತೋ ಅದರ ಕಾಸ್ಟ್ ಏನ್ ಬರುತ್ತೋ ಅಷ್ಟನ್ನ ನಿಮ್ಗೆ ಎಕ್ಸ್ಚೇಂಜ್ ಮಾಡಿ ಇಲ್ಲ ಅಮೌಂಟ್ ಬೇಕು ಅಂದ್ರೂ ಅಮೌಂಟ್ ಕೊಡ್ತಾರೆ. ಗೋಲ್ಡ್ ನ ನೀವು ಅಂದ್ರೆ ಸೇಲ್ ಮಾಡ್ಬೋದು. ಸೊ ಒಳ್ಳೆ ಪ್ರೈಸ್ ಕೊಡ್ತಾರೆ. ಒಳ್ಳೆ ಮತ್ತೆ ನಿಮ್ಗೆ ಎಷ್ಟು ನಿಮ್ ಬಜೆಟ್ ಹೇಳಿದ್ರು ನಿಮ್ ಬಜೆಟ್ಗೆ ಯಾವ್ದೆಲ್ಲ ಆಗುತ್ತೆ ಆತರ ಡಿಸೈನ್ಸ್ ನಿಮ್ಗೆ ತೋರಿಸ್ಕೊಡ್ತೀರಾ. ಸೊ ಇದು ತುಂಬಾನೇ ಬಜೆಟ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ಬಿಕಾಸ್ ಈಗ ನಾವು ಎಲ್ಲರೂ ತುಂಬಾ ಲಕ್ಷ ಕೊಟ್ಟು ತಗೊಳಕ್ ಆಗಲ್ಲ. ಸೊ ಅಂತವ್ರಿಗೆ ಬಜೆಟ್ ಅಂತ ಹೇಳಿದ್ರೆ ಆ ಬಜೆಟ್ ಅಲ್ಲಿ ನಿಮ್ಗೆ ಲೈಟ್ ವೇಟ್ ಎಲ್ಲ ಜ್ಯುವೆಲರ್ಸ್ ತೋರಿಸ್ಕೊಡ್ತೀರಾ. Incoming call from Wi identified by Tree caller. ಕನ್ನಡ ಇಂಗ್ಲಿಷ್ ಅಪ್ಪ ಏನ್ ಹೇಳಿದ್ದೆ ಅದು ನಂಬರ್ ಔಟ್ ಆಫ್ ಸ್ಟೇಟ್ ನಂಬರ್
ഞാൻ പറഞ്ഞു എന്റെ ഇതും പറഞ്ഞു എന്റെ പേരും പറഞ്ഞു ಇನ್ನೇನು ನೋಸ್ಪಿನ್ಸಲ್ಲಿ ಇದೇ ತರ ಇದೆ ಮಂಜು ರೋಹಿತ್ ಹೆಂಗಾದ್ರೆ ನೀವು